ನೋ ಪಾರ್ಕಿಂಗ್ನಲ್ಲಿ ಕಾರು ನಿಲ್ಲಿಸಿದ್ದಕ್ಕೆ ಚಾಲಕನ ಮೇಲೆ ಪೊಲೀಸರು ನಡೆದುಕೊಂಡ ರೀತಿಯನ್ನ ಖಂಡಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯ ಸವದತ್ತಿ ತಾಲೂಕಿನ ಜೋಗುಳಬಾವಿ ಹತ್ತಿರದ ಶ್ರೀ ರೇಣುಕಾ ಯಲ್ಲಮ್ಮನ ದರ್ಶನಕ್ಕೆ ಕಾರು ಚಾಲಕ ಬಂದಿದ್ದು, ಈ ವೇಳೆ ಪಾರ್ಕಿಂಗ್ ವಿಚಾರಕ್ಕೆ ಪೊಲೀಸರು ಹಾಗೂ ಚಾಲಕನ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕಾರ್ ಪಾರ್ಕಿಂಗ್ ಮಾಡುವಲ್ಲಿ ಯಾವುದೇ ನೋ ಪಾರ್ಕಿಂಗ್ ಫಲಕ ಇರಲಿಲ್ಲ ಅಂತ ಹೇಳಿ ಚಾಲಕ ಹೇಳ್ತಾನೆ. ಇದಕ್ಕೆ ಕಾರ್ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ ಪೊಲೀಸರು ಹಲ್ಲೆ ನಡೆಸಿದ್ದಾರೆ. 22ನೇ ತಾರೀಕು ಜೋಗುಳಬಾವಿ ದಿವಸ ನಮ್ಮ ರಾಯಬಾಗ್ ತಾಲೂಕದವ್ರ ಗಾಡಿ ಸೈಡ್ ಹಚ್ಚಿ ಇಳಿಸ್ಬೇಕಾರೆ ಪೊಲೀಸರು ಬಂದು ಮೊದಲು ಗಾಡಿ ಬಡ್ದಾರ್ರಿ. ಅವ್ರೇನು ಕೇಳಿದಾರು, ಗಾಡಿ ಯಾಕೆ ಬಡಿಯತ್ರಿ ಸರ್ ಅಂತ ಕೇಳಿದಾರೆ. ಗಾಡಿ ಮುಂದೆ ಒಂದ್ಲೆ ಆಮೇಲೆ ಅವರು ಭಾಳ ಅವಾಚ್ಯ ಶಬ್ದದಿಂದ ಬೈದ. ಮತ್ತು ಆಮೇಲೆ ಇವತ್ತೊಂದು ದಿವಸ ಗಾಡಿ ಗ್ಲಾಸ್ ಹೊಡೆದಾರ ಸರ್, ಸೈಡ್ ಮಿರರ್. ಈಗ ಏನಾಗೈತೆ ಅಂದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್ ಏನಿದೆ ಚಾಲಕರ ಒಳಗೆ ಏನೂ ಉಳಿವಾತ್ರಿ. ಈಗ ಬಸ್ ಫ್ರೀ ಆದಮೇಲೆ ಜೀವನ ಮಾಡೋದಕ್ಕೆ ಕಷ್ಟ ಆಗಿಬಿಟ್ಟೈತಿ. ಎಷ್ಟೋ ಚಾಲಕರುಗಳು ಆತ್ಮಹತ್ಯೆ ಮಾಡ್ಕೋತಾರ. ಹಿಂದಾದರೂ ಇವತ್ತು ನಮಗೆ 800 ರೂಪಾಯಿ ಉಳಿಬೇಕಂದ್ರೆ ಭಾಳ ಕಷ್ಟ ಆಗಿಬಿಟ್ಟೈತಿ. ಈಗ ಅದ್ರೊಳಗೆ ಏನಾಗಿಬಿಟ್ಟೈತಿ, ಡಿಪಾರ್ಟ್ಮೆಂಟ್ನವ್ರು ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕು ನಮಗೆ. ಯಾವುದೋ ವಿಷಯಕ್ಕೆ ಅವೇಚ್ಯ ಶಬ್ದ ಇಲ್ಲ ಅಂದರೆ ಡ್ರೈವರ್ಗಳಿಗೆ ಏನೂ ಇದು ಮಾಡೋದಿಲ್ಲ. ಎಲ್ಲ ರೀತಿಯಿಂದ ಅವರು ಬೈಗಳು ಬೈತಾರೆ. ಬಟ್ ಅದಕ್ಕೆ ಏನಾರ ನಾವು ಇವತ್ತು SP, ಆಮೇಲೆ DC, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಯಾರು ಸಿಗ್ತಾರೋ ಎಲ್ಲರೂ ಮನೆಗೆ ಕೊಡಬೇಕಂತ ಮಾಡಿದ್ದೀವಿ ಸರ್. ಸಂತೋಷ್ ಅತನೇ ಅಂತ್ರಿ, ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷ, ಕರ್ನಾಟಕ ಚಾಲಕರ ಒಕ್ಕೂಟ. ಈ ಹಿನ್ನೆಲೆ CPI, PSI, ಕಾನ್ಸ್ಟೇಬಲ್ ಸೇರಿದಂತೆ ಹಲ್ಲೆ ಮಾಡಿದವರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿ ಚಾಲಕರ ಒಕ್ಕೂಟದ ವತಿಯಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದು, ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್, ಈಗ ಮಾನ್ಯ 22ನೇ ತಾರೀಕಿಂದು ಸವದತ್ತಿ ಯಲ್ಲಮ್ಮ ಗುಡ್ದಾರ ಜೋಗುಳಬಾವಿ ಒಳಗ್ರಿ ನಮ್ಮ ಸವದತ್ತಿ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇಬ್ಬರು ಸೇರಿಸಿ ಆಮೇಲೆ ಅಲ್ಲಿ ಇರುವಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ಕೂಡಿ ನಮ್ಮ ಡ್ರೈವರ್ ಮೇಲೆ ಭಾಳ ಅಹಿತಕರವಾದ ಘಟನೆ ನಡೆದ ಸರ್. ಭಾಳ ಕೆಟ್ಟ ಅಂದ್ರೆ ಯಾವ ಥರ ಬಡಿದ್ರೆ ಎಲ್ಲ ವಿಡಿಯೋನು ನಿಮ್ಗೆ ಇವಾಗ ತೋರಿಸ್ತು ಸರ್. ಭಾಳ ದೊಡ್ಡ ನಮ್ಮ ಡ್ರೈವರ್ಗಳಿಗೆ ಅನ್ಯಾಯ ಆಗಿದೆ ಸರ್. ಅದಕ್ಕೋಸ್ಕರ ನಾವು SP ಸಾಹೇಬ್ರಿಗೆ ಆಮೇಲೆ DC ಸಾಹೇಬ್ರಿಗೆ ಮನವಿ ಕೊಡಬೇಕಂತ ಇಲ್ಲಿ ಬಂದಿರ್ತೀವಿ. ಈಗ ಏನಿಲ್ಲ ಸರ್, ಅವ್ರಿಗೆ ಏನಾರು ಕಾನೂನುಬದ್ಧ ಹೋರಾಟ ಅಂತೂ ನಾವು ಮುಂದೆ ಅವ್ರಿಗೇನು ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಸರ್. ಯಾಕಂದರೆ ಎಲ್ಲ ರೀತಿಯಿಂದ ಡ್ರೈವರ್ಗಳಿಗೆ ಒಂದು ಮರ್ಯಾದೆ ಅನ್ನೋದಿಲ್ಲ ಸರ್, ರೆಸ್ಪೆಕ್ಟ್ ಇಲ್ಲ. ಎಲ್ಲ ಗುಡ್ದಾಗೆ ಅವ್ರು ಮಾತಾಡಲ್ಲವ್ರು ಪ್ರತಿಯೊಂದು ಗಾಡಿ ಸೈಡ್ ಹಾಕಪ್ಪ ಅನ್ನೋದಿಲ್ಲ ಸರ್. ಗಾಡಿ ಸೈಡ್ ಹಾಕಿ ಗಾಡಿ ಸೈಡ್ ಆಗ್ತದೆ ಅಂತ ಅವಾಜಿ ಶಬ್ದ ಅಂದರೆ ಬೈದು ಮಾಡ್ತಾರೆ. ಅದು ಬಿಟ್ಟರೆ ಡ್ರೈವರ್ ಅದಾರ, ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಡೋದು ಏನಿಲ್ಲ ಇಲ್ಲ. ಡ್ರೈವರ್ ಅಂದರೆ ಒಂದು ಪೂರಾ ಕೀಳಾಗಿ ನೋಡತ್ತಾರೆ ಸರ್ ಸವದತ್ತಿ ಒಳಗೆ ಪೊಲೀಸರ. ಅದಕ್ಕೋಸ್ಕರ ಇವು ಒಂದು ಹುಡುಗಿ ಇವ್ನು ಯಾವ ರೀತಿ ಬಡ್ದಾರ ಅಂದ್ರೆ ಸರ್, ಅದೆಲ್ಲ ವಿಡಿಯೋನು ನಿಮಗೆ ತೋರಿಸ್ತು ಸರ್. ಬೇಯ್ಬೇಡ್ರಿ, ಯಾಕೆ ಬೇಯ್ತೀರಿ, ಬೇಯ್ದು ಅಧಿಕಾರ ನಿಮ್ಗೆ ಏನು ಕೊಡೋದಾರ ಕೇಳತ್ತ ನಾವು. ಆದ್ರೂ ನೀನು ಹೊತ್ಕೊಂಡು ಹೋಗು ಭಾಳ ಆಕೈತಿ ಅಂತೇಳಿ ಅವನು ಹಿಡ್ಕೊಂಡು ಹೋಗಿ ಪೊಲೀಸರು ಗಾಡಿ ಒಳಗೆ ಹಾಕೊಂಡು ಹೋಗ್ತಾರೆ ಸರ್. ಭಾಳ ಬಡ್ದಾರೆ. ಆ ಬಡ್ದಿದ್ದು ಎಲ್ಲ ಈಗಂದ್ರೆ 22ನೇ ತಾರೀಕು ಆಗಿತ್ತು. ಅದ ನಾವು ಮಾನ್ಯ MLA ಅವ್ರ ಗಮನಕ್ಕೂ ಕೂಡ ಅದನ್ನ ಎಲ್ಲ ವಿಡಿಯೋ ಬಿಟ್ಟಿದ್ದು ಸರ್. ಅವರು ನಮಗೇನು ಸ್ಪಂದಿಸಲಿಲ್ಲ. ನಾನು ಇವತ್ತು SP ಸಾಹೇಬರಿಗೆ ಮನವಿ ಕೊಡಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ ಸರ್. ಆ್ಯಕ್ಷನ್ ಆಗ್ಬೇಕು ಸರ್. ಅರುಣ್ ಪಾಟೀಲ್, ಕರ್ನಾಟಕ ಚಾಲಕರ ಒಕ್ಕೂಟ, ಬೆಳಗಾವಿ ಜಿಲ್ಲಾಧ್ಯಕ್ಷ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.